ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಭೂ ಸ್ವಾಧೀನ ಕೈಬಿಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವ ಹಿನ್ನೆಲೆ ರೈತ ಪರ ಸಂಘಟನೆಗಳು ಹೋರಾಟಗಾರರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ರೈತ ಪರ ಸಂಘಟನೆಗಳ ಮುಖಂಡರು ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎದ್ದೇಳು ಕರ್ನಾಟಕ ಸಂಘಟನೆಯ ಮುಖಂಡ ಗೌಸ್ ಮೊಹಿದುದ್ದೀನ್, ಕೆಐಎಡಿಬಿಯಿಂದ 13 ಗ್ರಾಮದಲ್ಲಿ 1777 ಎಕರೆ ಭೂ ಸ್ವಾಧೀನ ವಿರೋಧಿಸಿ ರೈತರು 3-4 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ರು. ರೈತರ ಹೋರಾಟಕ್ಕೆ ಮಣಿತಿರುವ ರಾಜ್ಯ ಸರ್ಕಾರ ಕೊನೆಗೂ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ನಿರ್ಧರಿಸಿದೆ. ಇದಕ್ಕೆ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೀವಿ ಎಂದಿದ್ದಾರೆ. ಹೋರಾಟವನ್ನು ಮಾಡ್ತಾ ತಮ್ಮ ಬದುಕಿಗಾಗಿ ಹೋರಾಟವನ್ನು ಮಾಡಿದಂಥ ದೇವನಹಳ್ಳಿ ರೈತರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಕಾರಣ ಏನಪ್ಪ ಅಂದರೆ, ದೇವನಹಳ್ಳಿಯಲ್ಲಿ ಅರ್ಧ ಎಕರೆ, ಮುಕ್ಕಾಲು ಎಕರೆ, 1 ಎಕರೆ ಭೂಮಿಯನ್ನು ಹೊಂದಿದಂಥ ರೈತರು ಇಡೀ ಒಂದು ಕುಟುಂಬವನ್ನು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ, ಅಲ್ಲಿ ದುಡಿದು ತಿಂತು. ಆದರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಒತ್ತಡಕ್ಕೆ ಮಣಿಸ್ಬಿಟ್ಟು ಹಿಂದಿನ BJP ಸರ್ಕಾರ ಕೂಡ ಅವ್ರ ಮೇಲೆ ದೌರ್ಜನ್ಯವನ್ನು ನಡೆಸಿ ಕೆಲವು ಹೆಣ್ಣು ಮಕ್ಕಳ ಮೇಲೆ ದಾಳಿಯನ್ನು ಕೂಡ ಮಾಡಿದ್ರು. ಆದರೂ ಕೂಡ ಅವರು ಯಾವುದೇ ರೀತಿಯ ಭಯಪಡದಲ್ಲೇ ತಮಗೆ ಯಾವುದೇ ಹಣಕಾಸು ಬೇಡ, ನಮಗೆ ನಮ್ಮ ಭೂಮಿ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಸ್ವಾಭಿಮಾನದಿಂದಲೇ ಬದುಕ್ತೇವೆ, ನಮಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶ ಕೊಡಿ, ಇಲ್ಲಾಂದರೆ ನಮಗೆ ದಯಮರಣವನ್ನು ಕೊಡಿ ಅಂತ ಕೂತಿದ್ರು. ಅದೇ ಸಂದರ್ಭದಲ್ಲಿ ಇಡೀ ರಾಜ್ಯದ ಎಲ್ಲ ರೈತ ಸಂಘ, ಎಲ್ಲ ಪ್ರಗತಿಪರ ಸಂಘಟನೆಗಳು, ಸಂಯುಕ್ತ ಹೋರಾಟ ಸಮಿತಿ, ಎದ್ದೇಳು ಕರ್ನಾಟಕ ಎಲ್ಲವೂ ಸೇರಿಬಿಟ್ಟು ಇದೇ ತಿಂಗಳ 4ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸುಮಾರು 13,000 ಜನ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತು. ಏನಪ್ಪ ಅಂದರೆ, ನೀವು ಭೂಮಿ ಬಿಡಬೇಕು, ಇಲ್ಲ ನೀವು ಅಧಿಕಾರ ಬಿಡಬೇಕು. ಭೂಮಿ ಬಿಡಲಿಲ್ಲ ಅಂದರೆ ನಿಮ್ಮ ಅಧಿಕಾರವನ್ನು ನಾವು ಕಿತ್ಕೊಳ್ತೀವಿ ಅನ್ನೋ ಒಂದು ಘಂಟಾಘೋಷದೊಂದಿಗೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು, ಆ ಎಚ್ಚರಿಕೆ ಫಲವಾಗಿ ಅವತ್ತು ಸಿದ್ದರಾಮಯ್ಯನವರು ನಮ್ಮ ನಾಯಕರು 27 ಜನ ಹೋಗಿದ್ದರು. 27 ಜನ ಹೋಗಿದ್ರು. ಅದರಲ್ಲಿ ಪ್ರಕಾಶ್ ರೈ ಕೂಡ ಇದ್ದರು, ಚಲನಚಿತ್ರ ನಟ. ಎಲ್ಲರೂ ಹೋಗಿ 27 ಜನ ಹೋದಂಥ ಸಂದರ್ಭದಲ್ಲಿ ಅವರು ನಮಗೆ 10 ದಿನದ ಕಾಲಾವಕಾಶ ಕೊಡಿ ಅಂತ ಹೇಳಿದರು. ನಾವು ಇದರಲ್ಲಿರುವಂಥ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಲ್ಲಿ ಹೋಗಿರೋದ್ರಿಂದ ಅವ್ರು ಏನು ಹೇಳಿದರು, ನಿಮಗೆ 10 ದಿನ ಅಲ್ಲ, ಇನ್ನು 10 ದಿನ ಬೇಕಾಗ್ತಾ ಹೇಳಿ, ಆದರೆ ನಿಮ್ಮ ತೀರ್ಪು ಯಾವತ್ತೂ ಕೂಡ ರೈತರ ಪರ ಇರಬೇಕು.